ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ ಸತ್ಯಾಸತ್ಯತೆ ತಿಳಿಯಲು ತನಿಖೆ ಚುರುಕು. ಘೋಷಣೆ ವಿಡಿಯೋ ಎಫ್ಎಸ್ಎಲ್ಗೆ ಕಳುಹಿಸುವುದಕ್ಕೆ ತಯಾರಿ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಬಿಜೆಪಿ ಕಿಡಿ. ದೇಶದ್ರೋಹಿಗಳ ವಿರುದ್ಧ ಕ್ರಮಕ್ಕೆ ಕಮಲ ಪಡೆ ಆಗ್ರಹ. ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆಗೆ ನಿರ್ಧಾರ. ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ತಲೆ ತಗ್ಗಿಸುವಂತಾಗಿದೆ. ದೇಶದ್ರೋಹಿಗಳ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ನಾಜೀರ್ ಕ್ಷಮೆ ಕೇಳಬೇಕು ಅಂತ ಈಶ್ವರಪ್ಪ ಆಗ್ರಹ. ಇಂದು ಬಜೆಟ್ ಅಧಿವೇಶನದ ಕೊನೆ ದಿನ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪಾಕ್ ಘೋಷಣೆಯ ಅಸ್ತ್ರ. ಸದನದಲ್ಲಿ ಕಮಲ ಪಡೆಯಿಂದ ಧರಣಿ ಸಾಧ್ಯತೆ. 2019ರ ಚುನಾವಣೆಯಲ್ಲಿ ಗುಹೆ ಸೇರ್ಕೊಂಡಿದ್ರು. ಈಗ ಕ್ಯಾಮೆರಾ ಹಿಡಿದು ನೀರೊಳಗೆ ಸೇರಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಪ್ರಕಾಶ್ ರಾಜ್ ವ್ಯಂಗ್ಯ.